ನಾವು ಜೀವನ ಪೂರ್ತಿ ಹುಡುಕೋದು ಏನನ್ನ? ಬಹುಶಃ ಸೌಂದರ್ಯ, ಸಮೃದ್ಧಿ, ಒಂದು ರೀತಿಯ ನೆಮ್ಮದಿ ಅಲ್ವಾ? ಇದಕ್ಕಾಗೇ ಅಲ್ವಾ ನಮ್ಮ ಇಷ್ಟೆಲ್ಲ ಪ್ರಯತ್ನ, ಇಷ್ಟೆಲ್ಲ ಓಟ. ಆದ್ರೆ ಕೆಲವೊಮ್ಮೆ ನಾವು ಅನ್ಕೊಂಡಿದ್ದೆಲ್ಲ ಸಿಕ್ಕ ಮೇಲೂ ಕೂಡ ಎಲ್ಲೋ ಒಂದ್ಕಡೆ ಮನಸ್ಸಲ್ಲಿ ಒಂದು ಖಾಲಿ ಜಾಗ ಉಳಿದ್ಬಿಡುತ್ತೆ. ಹಾಗಾದ್ರೆ ನಾವು ಏನನ್ನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಾ? ಈ ಒಂದು ವಿಶ್ಲೇಷಣೆಯಲ್ಲಿ ಬರೀ ಮಾಹಿತಿಯಲ್ಲ, ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಿಸಬಲ್ಲ ಒಂದು ಹೊಸ ತಿಳುವಳಿಕೆಯನ್ನ ಅನ್ವೇಷಿಸೋಣ ಬನ್ನಿ. ಸೌಂದರ್ಯ ಅಂದ್ರೆ ಏನು? ಅದು ನಮ್ಮ ಕಣ್ಣಿಗೆ ಕಾಣೋದ್ರಲ್ಲಿದೆಯಾ ಅಥವಾ ನಾವು ಅದನ್ನ ಅನುಭವಿಸೋದ್ರಲ್ಲಿದೆಯಾ? ಯೋಚನೆ ಮಾಡಿ ನೋಡಿ, ಕೆಲವೊಮ್ಮೆ ಒಂದು ತುಂಬಾ ಸಾಮಾನ್ಯವಾದ ಹೂವು ಕೂಡ ನಮ್ಮ ಮನಸ್ಸನ್ನ ಪೂರ್ತಿಯಾಗಿ ಸೆಳೆದುಬಿಡುತ್ತೆ. ಇನ್ನೊಮ್ಮೆ ಜಗತ್ತಿನ ಅದ್ಭುತವನ್ನೇ ಕಣ್ಮುಂದೆ ಇಟ್ರೂ ಏನೂ ಅನ್ಸೋದೇ ಇಲ್ಲ. ಈಗ ಈ ಯಂತ್ರವನ್ನ ನೋಡಿ. ಇದರ ಜಾಮಿತಿಯ ಆಕೃತಿಗಳು ಒಂದು ರೀತಿಯ ಸಮತೋಲನ, ಒಂದು ಸಾಮರಸ್ಯವನ್ನ ಸೂಚಿಸ್ತಿವೆ. ಇದು ಕೇವಲ ಒಂದು ಚಿತ್ರ ಅಷ್ಟೇ ಅಲ್ಲ, ಇದು ಸೌಂದರ್ಯದ ಒಂದು ಆಳವಾದ ತತ್ವ. ಬಹುಶಃ ಸೌಂದರ್ಯ ಅನ್ನೋದು ಹೊರಗಡೆ ಇರೋ ವಸ್ತುವಲ್ಲ, ಅದು ನಮ್ಮೊಳಗೆ ಇರೋ ಒಂದು ದೃಷ್ಟಿಕೋನ ಇರ್ಬೋದೇನೋ? ಒಮ್ಮೆ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ನಾವು ನೋಡುವ ಸೌಂದರ್ಯ ಅನ್ನೋದು ನಮ್ಮ ಗ್ರಹಿಕೆಯ ಒಂದು ಫಲವಾಗಿದ್ರೆ, ಇಡೀ ಜಗತ್ತು ನಮ್ಮ ಆಂತರಿಕ ಸ್ಥಿತಿಯ ಒಂದು ಪ್ರತಿಬಿಂಬ ಅಷ್ಟೇ ಆಗಿದ್ರೆ. ನೋಡಿ, ನಾವು ಖುಷಿಯಾಗಿದ್ದಾಗ, ಪ್ರೀತಿಯಲ್ಲಿದ್ದಾಗ ಇಡೀ ಜಗತ್ತೇ ಸಂಗೀತದ ಹಾಗೆ ಕೇಳಿಸುತ್ತೆ. ಅದೇ ನಾವು ದುಃಖದಲ್ಲಿದ್ದಾಗ ವಸಂತಕಾಲ ಕೂಡ ನೀರಸವಾಗಿ ಕಾಣುತ್ತೆ. ಅಂದ್ರೆ ಇದರ ಅರ್ಥ ಏನು? ನಾವು ಹೊರಗಡೆ ಹುಡುಕುತ್ತಿರುವ ಸೌಂದರ್ಯದ ನಿಜವಾದ ಮೂಲ ನಮ್ಮ ಪ್ರಜ್ಞೆಯಲ್ಲೇ ಅಡಗಿದೆ. ಜಗತ್ತು ಬದಲಾಗ್ಬೇಕಿಲ್ಲ, ನಾವು ಅದನ್ನು ನೋಡುವ ರೀತಿ ಬದಲಾದ್ರೆ ಸಾಕು ಅಲ್ವಾ? ಈಗ ಇದೇ ತರ್ಕವನ್ನ ಸಂಪತ್ತಿಗೂ ಅನ್ವಯಿಸೋಣ. ನಾವು ಸಾಮಾನ್ಯವಾಗಿ ಸಂಪತ್ತು ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ ಅಥವಾ ನಾವು ಹೊಂದಿರುವ ವಸ್ತುಗಳು ಅಂತ ಅಳಿತೇವೆ. ಆದ್ರೆ ನಿಜವಾದ ಐಶ್ವರ್ಯ ಅದರ ಆಚೆಗಿನ ಒಂದು ಸ್ಥಿತಿ ಆಗಿದ್ರೆ, ಅದು ನಮ್ಮ ಅರಿವಿನ ಒಂದು ಗುಣವಾಗಿದ್ದು ಅದನ್ನ ಹಿಡಿದಿಡೋಕೆ ಸಾಧ್ಯ ಇಲ್ಲ, ಕೇವಲ ಅನುಭವಿಸೋಕ್ ಮಾತ್ರ ಸಾಧ್ಯವಾದ್ರೆ. ಉದಾಹರಣೆಗೆ ಪ್ರೀತಿ, ನೆಮ್ಮದಿ, ತೃಪ್ತಿ ಇವುಗಳನ್ನ ಯಾವ ದುಡ್ಡಿಂದಲೂ ಕೊಂಡುಕೊಳ್ಳೋಕಾಗಲ್ಲ. ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಬನ್ನಿ ಇದರ ಆಳಕ್ಕೆ ಇಳಿಯೋಣ. ಮನುಷ್ಯರಾಗಿ ನಾವೆಲ್ಲರೂ ಒಂದು ಸುಂದರವಾದ, ಸಮೃದ್ಧವಾದ ಜೀವನವನ್ನೇ ಬಯಸ್ತೇವೆ. ಪ್ರೀತಿಯ ಕುಟುಂಬ, ಸಮಾಜದಲ್ಲಿ ಗೌರವ, ಮಾಡುವ ಕೆಲಸದಲ್ಲಿ ಯಶಸ್ಸು, ಒಳ್ಳೆ ಆರೋಗ್ಯ ಇವೆಲ್ಲವೂ ನಮ್ಮ ಸಹಜವಾದ ಆಸೆಗಳು. ಇದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಈ ಎಲ್ಲಾ ಬಯಕೆಗಳು ಕೇವಲ ಭೌತಿಕ ವಸ್ತುಗಳಿಗೆ ಮಾತ್ರ ಸೀಮಿತನಾ? ಅಥವಾ ಇವುಗಳ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಹಂಬಲ, ಒಂದು ಪೂರ್ಣತೆಯ ಹುಡುಕಾಟ ಅಡಗಿದೆಯಾ? ನಮ್ಮ ಈ ಎಲ್ಲಾ ಆಕಾಂಕ್ಷೆಗಳ ಒಂದು ಪರಿಪೂರ್ಣ ದೈವಿಕ ರೂಪವೇ ಕಮಲಾತ್ಮಿಕ, ಅಂದ್ರೆ ಆನಂದದ ಕಮಲ ದೇವತೆ. ಅವಳು ಸೌಂದರ್ಯ, ಸಮೃದ್ಧಿ ಮತ್ತು ಪೂರ್ಣತೆಯ ದೈವಿಕ ಅಭಿವ್ಯಕ್ತಿ. ನಾವು ಬಯಸುವ ಎಲ್ಲಾ ಸಂತೋಷ ಮತ್ತು ತೃಪ್ತಿಯ ಅನುಭವವನ್ನ ಅವಳು ಪ್ರತಿನಿಧಿಸ್ತಾಳೆ. ಒಂದು ವಿಷಯ ಗಮನಿಸಿ, ಅವಳ ಸ್ವರೂಪ ಕೇವಲ ಬಾಹ್ಯ ಸಂಪತ್ತು ಅಂದ್ರೆ ದುಡ್ಡು, ಬಂಗಾರವನ್ನ ಸೂಚಿಸುವುದಿಲ್ಲ. ಬದಲಾಗಿ ಆಂತರಿಕ ಆನಂದ, ಒಳಗಿನಿಂದ ಬರುವ ಸಮೃದ್ಧಿಯ ಪೂರ್ಣತೆಯನ್ನ ಸೂಚಿಸುತ್ತದೆ. ಕಮಲದ ಸಂಕೇತವನ್ನ ನೋಡಿ, ಎಷ್ಟು ಅದ್ಭುತವಾದ ರೂಪಕ ಅಲ್ವಾ? ಕಮಲ ಹುಟ್ಟೋದು ಕೆಸರಲ್ಲಿ, ಆದರೆ ಅದಕ್ಕೆ ಒಂದು ಚೂರು ಕೆಸರು ಅಂಟ್ಕೊಳ್ಳಲ್ಲ. ಅದು ಶುದ್ಧವಾಗಿ, ಸುಂದರವಾಗಿ ಯಾವಾಗಲೂ ಬೆಳಕಿನ ಕಡೆಗೆ ಅರಳುತ್ತೆ. ಇದೇ ರೀತಿ ನಮ್ಮ ಆತ್ಮ ಕೂಡ ಈ ಭೌತಿಕ ಜಗತ್ತಿನ ಜಂಜಾಟ, ನೋವು, ಸಂಕಟಗಳ ನಡುವೆಯೂ ತನ್ನ ದೈವಿಕ ಸ್ವರೂಪವನ್ನು ಉಳಿಸಿಕೊಂಡು ಅರಳಬಲ್ಲದು ಅನ್ನೋದನ್ನ ಇದು ನೆನಪಿಸುತ್ತೆ. ಇದು ಕೇವಲ ಒಂದು ಹೂವಲ್ಲ, ಇದು ನಮ್ಮೆಲ್ಲರ ಆಂತರಿಕ ಬೆಳವಣಿಗೆಯ, ನಮ್ಮ ಹೃದಯದ ಅರಳುವಿಕೆಯ ಪ್ರತೀಕ. ಇಲ್ಲಿ ನೋಡಿ, ನಮ್ಮ ಇಡೀ ದೃಷ್ಟಿಕೋನದಲ್ಲೇ ಒಂದು ದೊಡ್ಡ ಬದಲಾವಣೆಯಾಗುತ್ತೆ. ನಮ್ಮ ಸಮಾಜ ನಮಗೆ ಹೇಳ್ಕೊಡೋದು ಸಂಗ್ರಹಿಸುವುದೇ ಶ್ರೀಮಂತಿಕೆ ಅಂತ. ಆದ್ರೆ ಈ ತತ್ವ ಹೇಳೋದೇ ಬೇರೆ. ನಿಜವಾದ ಸಮೃದ್ಧಿ ಅನ್ನೋದು ಕೇವಲ ಸಂಗ್ರಹಿಸುವುದರಲ್ಲ, ಹಂಚುವುದರಲ್ಲಿದೆ. ಯಾವಾಗ ನಮ್ಮಿಂದ ಜ್ಞಾನ, ಪ್ರೀತಿ ಮತ್ತು ಸಂಪತ್ತು ಒಂದು ನದಿಯ ಹಾಗೆ ಹರಿಯಲು ಶುರುವಾಗುತ್ತೋ, ಆಗ ನಾವು ನಿಜವಾದ ಐಶ್ವರ್ಯವನ್ನ ಅನುಭವಿಸ್ತೇವೆ. ಹರಿಯೋ ನೀರು ಯಾವಾಗಲೂ ಶುದ್ಧವಾಗಿರುತ್ತೆ, ನಿಂತ ನೀರು ಕೊಳೆಯುತ್ತೆ ಅಲ್ವಾ? ನಮ್ಮ ಜೀವನವೂ ಅಷ್ಟೇ. ಈಗ ಈ ಪರಿಕಲ್ಪನೆಯ ಇನ್ನಷ್ಟು ಆಳಕ್ಕೆ ಇಳಿಯೋಣ. ಸಮೃದ್ಧಿಯ ಈ ದೈವಿಕ ರಹಸ್ಯ ಇದೆಯಲ್ಲ, ಇದು ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಸೂಕ್ಷ್ಮ ಮತ್ತು ಸುಂದರವಾಗಿದೆ. ಇದು ಎರಡು ವಿಭಿನ್ನ, ಆದರೆ ಒಂದಕ್ಕೊಂದು ಆಳವಾಡಿ ಸಂಬಂಧ ಹೊಂದಿರೋ ಶಕ್ತಿಗಳ ನಡುವಿನ ಒಂದು ಅದ್ಭುತವಾದ ನೃತ್ಯದ ಹಾಗೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಜೀವನದ ಬಗ್ಗೆ ನಮ್ಮ ದೃಷ್ಟಿಯೇ ಬದಲಾಗ್ಬೋದು. ಬನ್ನಿ ಮುಂದೆ ನೋಡೋಣ. ನಾವೆಲ್ಲ ಸಾಮಾನ್ಯವಾಗಿ ಲಕ್ಷ್ಮಿಯನ್ನ ಸಂಪತ್ತಿನ ದೇವತೆ ಅಂತ ಪೂಜೆ ಮಾಡ್ತೀವಿ. ಹಾಗಾದ್ರೆ ಈ ಕಮಲ ಯಾರು? ನೋಡಿ, ಲಕ್ಷ್ಮಿ ಅನ್ನೋದು ಸಮೃದ್ಧಿಯ ಒಂದು ಬ್ರಹ್ಮಾಂಡದ ಸಾಗರದ ಹಾಗೆ. ಅದು ಅಪಾರವಾದ, ಅನಂತವಾದ ಸಾಧ್ಯತೆ. ಅದೇ ಕಮಲ ಆ ಮಹಾಸಾಗರದಿಂದ ನಮ್ಮ ಜೀವನದ ದಡವನ್ನ ಬಂದು ತಲುಪುವ ಒಂದು ಸುಂದರವಾದ, ಸ್ಪಷ್ಟವಾದ ಅಲೆಯ ಹಾಗೆ. ಅಂದ್ರೆ
ಲಕ್ಷ್ಮಿಯ ಅಮೂರ್ತ ತತ್ವವು ನಮ್ಮ ದೈನಂದಿನ ಜೀವನದಲ್ಲಿ ಕಲೆಯಾಗಿ, ಸಂಗೀತವಾಗಿ, ಪ್ರೀತಿಯಾಗಿ, ಆನಂದದ ರೂಪದಲ್ಲಿ ಪ್ರಕಟವಾದಾಗ ಆ ಅನುಭವವೇ ಕಮಲ. ಈಗ ನಾವು ಇನ್ನೊಂದು ಆಳವಾದ ಪದರವನ್ನು ನೋಡೋಣ. ಕಾಳಿ ಮತ್ತು ಕಮಲ ನಡುವಿನ ಸಂಬಂಧ. ಇದು ಕೇಳೋಕೆ ಸ್ವಲ್ಪ ವಿರೋಧಾಭಾಸ ಅನಿಸಬಹುದು, ಆದರೆ ಇಲ್ಲೇ ನೋಡಿ ಆಳವಾದ ಸತ್ಯ ಅಡಗಿರೋದು. ಕಾಳಿ ಅಂದ್ರೆ ಅಂತಿಮ ಸತ್ಯ, ಶುದ್ಧ ಪ್ರಜ್ಞೆಯ ಅನಂತ ಶೂನ್ಯ. ಅದು ಎಲ್ಲದಕ್ಕೂ ಅತೀತವಾದ ಸ್ಥಿತಿ. ಆ ಮಾರ್ಗದಲ್ಲಿ ಫಲಿತಾಂಶದ ಬಗ್ಗೆ ಅನಾಸಕ್ತಿ ಮತ್ತು ಪೂರ್ಣ ಶರಣಾಗತಿ ಬಹಳ ಮುಖ್ಯ. ಆಶ್ಚರ್ಯ ಅಂದ್ರೆ ಆ ಶೂನ್ಯದ, ಆ ಎಲ್ಲವನ್ನೂ ಬಿಟ್ಟುಕೊಟ್ಟ ಸ್ಥಿತಿಯ ಅನುಭವದಿಂದಲೇ ಕಮಲ ಎಂಬ ಸೌಂದರ್ಯ ಮತ್ತು ಆನಂದವು ಒಂದು ಹೂವಿನ ಹಾಗೆ ಅರಳುತ್ತೆ. ಇಲ್ಲಿರುವ ಪ್ರಮುಖ ಅಂಶ ಏನು ಗೊತ್ತಾ? ನಾವು ಸಂತೋಷವನ್ನ, ಆನಂದವನ್ನ ಹಿಡಿದಿಡೋಕೆ, ನಮ್ಮ ಹಿಡಿತದಲ್ಲಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿದಷ್ಟು ಅದು ನಮ್ಮ ಕೈಯಿಂದ ಜಾರಿ ಹೋಗುತ್ತೆ. ಆದರೆ ಕಾಳಿಯ ತತ್ವದಂತೆ ನಾವು ಎಲ್ಲದರ ಮೇಲಿನ ಹಿಡಿತವನ್ನ ಬಿಟ್ಟುಕೊಟ್ಟು ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೇ ಇದ್ದಾಗ ಜೀವನದ ಸಣ್ಣಪುಟ್ಟ ಸೌಂದರ್ಯವನ್ನು ಕೂಡ ಪೂರ್ತಿಯಾಗಿ ಅನುಭವಿಸುವ ಸಾಮರ್ಥ್ಯ ನಮಗೆ ಸಿಗುತ್ತೆ. ಇದು ನಿಜಕ್ಕೂ ಒಂದು ಆಳವಾದ ಸತ್ಯ. ಯಾವಾಗ ನಾವು ನಮ್ಮ ಪಾತ್ರೆಯನ್ನ ಖಾಲಿ ಮಾಡ್ತೀವೋ ಆಗಲೇ ಬ್ರಹ್ಮಾಂಡವು ಅದನ್ನು ತನ್ನ ಕೃಪೆಯಿಂದ ತುಂಬೋದು. ಶೂನ್ಯಕ್ಕೆ ಶರಣಾದಾಗ ಮಾತ್ರವೇ ಪೂರ್ಣತೆ ನಮ್ಮನ್ನು ತುಂಬಿಕೊಳ್ಳುತ್ತೆ. ಸರಿ, ನಾವು ಈಗ ಒಂದು ಬಹಳ ನಿರ್ಣಾಯಕವಾದ ಹಂತಕ್ಕೆ ಬಂದು ತಲುಪಿದ್ದೇವೆ. ನಾವಿದುವರೆಗೆ ಚರ್ಚಿಸಿದ ಎಲ್ಲಾ ವಿಷಯಗಳನ್ನು ಒಟ್ಟುಗೂಡಿಸಿ ನಮ್ಮ ಆರಂಭದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಸಮಯ ಇದು. ಸಂಪತ್ತಿನ ನಿಜವಾದ ಅರ್ಥವಾದರೂ ಏನು? ನಾವು ಹುಡುಕುತ್ತಿರುವ ಈ ಸಮೃದ್ಧಿ ಹೊಂದುವುದರಲ್ಲಿದೆಯೋ ಅಥವಾ ಕೇವಲ ನೋಡುವುದರಲ್ಲಿದೆಯೋ? ಈ ಒಂದು ಸಣ್ಣ ಬದಲಾವಣೆ ನಮ್ಮ ಇಡೀ ಜೀವನವನ್ನೇ ಬದಲಿಸಬಲ್ಲದು. ನಿಜವಾದ ಸಂಪತ್ತು ಅಂದ್ರೆ ನಮ್ಮ ಗ್ರಹಿಕೆಯ ಶ್ರೀಮಂತಿಕೆ. ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ಆ ದೈವಿಕ ಸೌಂದರ್ಯವನ್ನ, ಆ ದೈವಿಕ ಗುಣವನ್ನ ಕಾಣುವ ಸಾಮರ್ಥ್ಯವೇ ನಿಜವಾದ ಐಶ್ವರ್ಯ. ಇದುವೇ ಕಮಲ ನಮಗೆ ನೀಡುವ ನಿಜವಾದ ವರ. ಈ ದೃಷ್ಟಿಯೊಮ್ಮೆ ನಮಗೆ ಸಿಕ್ಬಿಟ್ರೆ ಜಗತ್ತಿನಲ್ಲಿ ಯಾವುದೂ ನಮಗೆ ಕೊರತೆಯಾಗಿ ಕಾಣಿಸುವುದೇ ಇಲ್ಲ. ಆಗ ಒಂದು ಮಗುವಿನ ನಗುವಿನಲ್ಲಿ, ಒಂದು ಹಕ್ಕಿಯ ಚಿಲಿಪಿಲಿಯಲ್ಲಿ, ಸೂರ್ಯೋದಯದ ಬಣ್ಣಗಳಲ್ಲಿ ಎಲ್ಲವೂ ದೈವಿಕ ಕಲೆಯ ಹಾಗೆ, ಒಂದು ಪವಾಡದ ಹಾಗೆ ಕಾಣಿಸುತ್ತೆ. ಹಾಗಾದ್ರೆ ಈ ಅದ್ಭುತವಾದ ದೃಷ್ಟಿಯನ್ನ ಬೆಳೆಸ್ಕೊಳ್ಳೋದು ಹೇಗೆ? ಇದಕ್ಕೇನು ದೊಡ್ಡ ಯಜ್ಞಯಾಗ ಅಥವಾ ಕಠಿಣ ಸಾಧನೆಗಳ ಅಗತ್ಯವೇ ಇಲ್ಲ. ಒಂದು ಸುಂದರವಾದ ಸಂಗೀತದಲ್ಲಿ ಪೂರ್ತಿಯಾಗಿ ಲೀನಾಗಿ ಅದನ್ನ ಆಸ್ವಾದಿಸೋದು, ಸೂರ್ಯಾಸ್ತದ ಕ್ಷಣ ಕ್ಷಣಕ್ಕೂ ಬದಲಾಗುವ ಬಣ್ಣಗಳನ್ನು ನೋಡಿ ಬೆರಗಾಗೋದು, ಬದುಕಿರುವ ಈ ಕ್ಷಣದ ಬಗ್ಗೆ ಕೃತಜ್ಞತೆಯಿಂದ ಇರೋದು, ಇವೆಲ್ಲವೂ ಕಮಲದ ಪೂಜೆಯೇ ಸರಿ. ಇದು ನಮಗೆ ನೆನಪಿಸುತ್ತೆ, ದೈವಿಕತೆ ಅನ್ನೋದು ನಮ್ಮ ದೈನಂದಿನ ಜೀವನದ ಅತ್ಯಂತ ಸರಳ ಕ್ಷಣಗಳಲ್ಲೇ ಅಡಗಿದೆ ಅಂತ. ನೋಡಿ, ನಾವೆಲ್ಲ ಯಶಸ್ಸು, ಪ್ರೀತಿ, ಸಂಪತ್ತನ್ನು ಬಯಸೋದು ಸಹಜ, ಮತ್ತು ಅದು ತಪ್ಪಲ್ಲ. ಈ ಮೂಲದ ಪ್ರಕಾರ ನಮ್ಮ ಈ ಲೌಕಿಕ ಆಸೆಗಳು ಕೂಡ ಒಂದು ಆಳವಾದ ಆಧ್ಯಾತ್ಮಿಕ ಹಂಬಲದ ಪ್ರತಿಫಲನ ಅಷ್ಟೇ. ಬ್ರಹ್ಮಾಂಡದ ಜೊತೆ ಒಂದಾಗುವ, ಆ ಪೂರ್ಣತೆಯನ್ನು ಅನುಭವಿಸುವ ನಮ್ಮ ಆತ್ಮದ ಸಹಜವಾದ ಬಯಕೆಯ ಹೊರಗಿನ ರೂಪಗಳು. ಹಾಗಾಗಿ ಆ ಆಸೆಗಳನ್ನು ತಿರಸ್ಕರಿಸೋ ಬದಲು ಅದರ ಮೂಲವನ್ನ, ಅದರ ಹಿಂದಿರುವ ಆಳವಾದ ಹಂಬಲವನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಈ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಎಲ್ಲಾ ತಿಳುವಳಿಕೆಯು ನಮ್ಮೊಳಗೆ ಯಾವ ರೀತಿಯ ಬದಲಾವಣೆಯನ್ನು ತರಬಹುದು? ನಾವು ಇಷ್ಟು ದಿನ ಹೊರಗೆ ಹುಡುಕ್ತಿದ್ದ ಪೂರ್ಣತೆ, ಸಂತೋಷ ಮತ್ತು ಸಮೃದ್ಧಿ ನಿಜವಾಗಿ ಎಲ್ಲಿದೆ? ಉತ್ತರ ನಮ್ಮೆಲ್ಲರ ನಿರೀಕ್ಷೆಗಿಂತ ಹೆಚ್ಚು ಸರಳ ಮತ್ತು ನಮ್ಮ ಹೃದಯಕ್ಕೆ ತುಂಬಾನೇ ಹತ್ತಿರದಲ್ಲಿದೆ. ನಮ್ಮ ಎಲ್ಲ ಹುಡುಕಾಟದ ಅಂತ್ಯ ನಮ್ಮ ಹೃದಯದಲ್ಲೇ ಇದೆ. ಕಮಲಾದೇವತೆಯ ಸ್ಥಾನವು ಹೃದಯ ಚಕ್ರದಲ್ಲಿದೆ ಅಂತ ಹೇಳಲಾಗುತ್ತೆ. ನಮ್ಮ ಹೃದಯವೇ ಭಕ್ತಿ, ಪ್ರೀತಿ, ಸೌಂದರ್ಯ ಮತ್ತು ನಿಜವಾದ ಸಂತೋಷದ ಕೇಂದ್ರ. ನಾವು ಎಲ್ಲೆಲ್ಲೋ ಹೊರಗೆ ಹುಡುಕ್ತಿರುವ ಎಲ್ಲಾ ಅನುಭವಗಳ ಮೂಲ, ಆ ಸಮೃದ್ಧಿಯ ಚಿಲುಮೆ ನಮ್ಮ ಹೃದಯದೊಳಗೆ ಇದೆ. ನಾವು ಮಾಡಬೇಕಾದ್ದು ಇಷ್ಟೇ, ನಮ್ಮ ಗಮನವನ್ನ ಒಳಗೆ ತಿರುಗಿಸಿ ಆ ಹೃದಯದ ಬಾಗಿಲನ್ನ ತೆರೆಯೋದು ಮಾತ್ರ. ಹಾಗಾದ್ರೆ ಕೊನೆಗೆ ಆಗ್ಬೇಕಾದ ಬದಲಾವಣೆ ಏನು? ಇದು ತುಂಬಾ ಸರಳ, ಆದರೆ ಬಹಳ ಗಹನವಾದ ಬದಲಾವಣೆ. ಇದು ಹೊರಗಿನ ಜಗತ್ತಿನಲ್ಲಿ ಏನನ್ನೋ ಹುಡುಕುವ ಜೀವನದಿಂದ ಈಗಾಗಲೇ ನಮ್ಮ ಸುತ್ತಲೂ ಇರುವ ಸೌಂದರ್ಯವನ್ನು ನೋಡುವ ಜೀವನಕ್ಕೆ ಬದಲಾಗೋದು. ಸಂಪತ್ತನ್ನು ಗಳಿಸಲು ಓಡುವುದಕ್ಕಿಂತ ಸಮೃದ್ಧವಾದ ಪ್ರಜ್ಞೆಯನ್ನು ನಮ್ಮದಾಗಿಸಿಕೊಳ್ಳುವುದು. ಯಾವಾಗ ನಮ್ಮ ಪ್ರಜ್ಞೆಯು ಸಮೃದ್ಧವಾಗುತ್ತದೆಯೋ ಆಗ ಹೊರಗಿನ ಜಗತ್ತು ತಾನಾಗಿಯೇ ಸಮೃದ್ಧವಾಗಿ ಕಾಣಲು ಶುರುವಾಗುತ್ತೆ. ಕೊನೆಯದಾಗಿ ಈ ಒಂದು ಆಲೋಚನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಬಹುಶಃ ನಿಜವಾದ ಸಮೃದ್ಧಿ ಅನ್ನೋದು ಒಂದು ವಸ್ತು ಅಲ್ಲ, ಅದೊಂದು ಸ್ಥಿತಿ, ಅದೊಂದು ಆಂತರಿಕ ಅರಳುವಿಕೆ. ನಮ್ಮ ಹೃದಯ ಒಂದು ಮುಚ್ಚಿದ ಕಮಲದ ಮೊಗ್ಗಿನ ಹಾಗೆ. ನಮ್ಮೊಳಗಿರುವ ದೈವಿಕತೆಯ ಬೆಳಕಿಗೆ, ಪ್ರೀತಿಗೆ ಅದು ನಿಧಾನವಾಗಿ ತನ್ನ ದಳಗಳನ್ನು ತೆರೆದುಕೊಂಡಾಗ ಆ ಅರಳುವಿಕೆಯೇ ನಿಜವಾದ ಸಂಪತ್ತು, ಅದೇ ನಿಜವಾದ ಆನಂದ. ಆ ಬೆಳಕು ಯಾವಾಗಲೂ ಅಲ್ಲೇ ಇತ್ತು,
ನಾವು ಕೇವಲ ಅದರ ಕಡೆಗೆ ತಿರುಗಬೇಕಷ್ಟೆ.